ಸ್ಟಾರ್ಟ್ ಮಾಡ್ಬಿಟ್ರಾ? Hello everyone, welcome to the class. So in this session let us discuss the solution for the test paper. Okay, let's see the questions one by one. So this is the first question. What they have given here? Yeah, let S be the set of all real numbers, then the relation R is equal to one relation ಕೊಟ್ಟಿದ್ದಾರೆ on set S. So ಈ relation ನಮಗೆ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ or ಟ್ರಾನ್ಸಿಟಿವ್ ಆಗುತ್ತಾ ಅಂತ ಪ್ರೂವ್ ಮಾಡಬೇಕು. So ಲೆಟ್ಸ್ ಸಾಲ್ವ್. ಸೊ ಫಸ್ಟ್ ನಮಗೆ ಏನು ರಿಲೇಷನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ 1 ಪ್ಲಸ್ ಎ ಬಿ ಈಸ್ ಗ್ರೇಟರ್ ದ್ಯಾನ್ 0 ಆನ್ ಸೆಟ್ ಎಸ್. ಹೌದಲ್ವಾ? ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಅಂದರೆ ಏನು? ಲೆಟ್ ಎ ಕಾಮ ಎ ಬಿಲಾಂಗ್ಸ್ ಟು ದ ಸೆಟ್ ಎಸ್. ಆ ಸೆಟ್ ಎಸ್ ಅಲ್ಲಿದ್ದರೆ ಏನಾಗಬೇಕು? ಈ ರಿಲೇಷನ್ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಾ ಅಂತ ನೋಡಬೇಕು. ಏನು? ಸೊ 1 ಪ್ಲಸ್ ಎ ಇಂಟು ಎ. ಸೊ 1 ಪ್ಲಸ್ ಎ ಇಂಟು ಎ ಅಂದ್ರೇನು? 1 ಪ್ಲಸ್ ಎ ಸ್ಕ್ವೇರ್. ಸೊ ಸ್ಕ್ವೇರ್ ಆಫ್ ದ ಎನಿ ರಿಯಲ್ ನಂಬರ್ ಈಸ್ ಆಲ್ವೇಸ್ ಅ ಪಾಸಿಟಿವ್ ನಂಬರ್. ಸೊ 1 ಪ್ಲಸ್ ಪಾಸಿಟಿವ್ ನಂಬರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ದೇರ್ಫೋರ್ ದ ಗಿವನ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್. ಸೊ ನಾವು ಈ ರಿಲೇಷನ್ ನೋಡ್ತಾನೆ ಹೇಳ್ಬೋದು ದ ಗಿವನ್ ರಿಲೇಷನ್ ಈಸ್ ಸಿಮೆಟ್ರಿಕ್ ಅಂತ. ಹೇಗೆ ಅಂದರೆ, ಸೊ ಸಿಮೆಟ್ರಿಕ್ ಅಂದರೆ ಏನು? ಎ ಕಾಮ ಬಿ ಇದೆ ಅಂದರೆ ಎಲಿಮೆಂಟು, ಸೊ ಬಿ ಕಾಮ ಎ ಕೂಡ ಆ ರಿಲೇಷನಲ್ಲಿ ಇರಬೇಕು. ಹೌದಲ್ವಾ? ಸೊ ಎ ಕಾಮ ಬಿ ಯಾವ ಫಾರ್ಮೆಟಲ್ಲಿ ಬರುತ್ತೆ? 1 ಪ್ಲಸ್ ಎ ಬಿ ಅಲ್ವಾ? ಸೊ 1 ಪ್ಲಸ್ ಎ ಬಿನ ನಾವು 1 ಪ್ಲಸ್ ಬಿ ಎ ಅಂತಲೂ ಬರ್ಕೋಬೋದಲ್ವಾ? ಬಿಕಾಸ್ ಎವ್ರಿ ರಿಯಲ್ ನಂಬರ್ ಸ್ಯಾಟಿಸ್ಫೈಸ್ ದ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಎ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಬಿ ಎ. ಸೊ 1 ಪ್ಲಸ್ ಬಿ ಎ ಅಂತಂದರೆ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ ನಾವೇನು ಬರ್ಕೋತೀವಿ? ಬಿ ಕಾಮ ಎ. ಸೊ ಬಿ ಕಾಮ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದ ರಿಲೇಷನ್, ರೈಟ್? ದೇರ್ಫೋರ್ ದ ಗಿವನ್ ರಿಲೇಷನ್ ಈಸ್ ಸಿಮೆಟ್ರಿಕ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಟ್ರಾನ್ಸಿಟಿವ್ ಪ್ರಾಪರ್ಟಿ. ಸೊ ಟ್ರಾನ್ಸಿಟಿವ್ ಪ್ರಾಪರ್ಟಿ ಈ ರಿಲೇಷನಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಹೇಗೆ ಅಂದರೆ ನಾನು ನಿಮ್ಗೊಂದು ಎಕ್ಸಾಂಪಲ್ ತಗೊಂಡು ಪ್ರೂವ್ ಮಾಡ್ತೀನಿ. ಸೊ ಟ್ರಾನ್ಸಿಟಿವ್ ಪ್ರಾಪರ್ಟಿ ಪ್ರೂವ್ ಮಾಡ್ಲಿಕ್ಕೆ ನಮ್ಗೆ ಏನು ಬೇಕು? 3 ಎಲಿಮೆಂಟ್ಸ್ ಬೇಕು ಅಲ್ವಾ? ಸೊ ಲೆಟ್ ಅಸ್ ಟೇಕ್ 3 ಎಲಿಮೆಂಟ್ಸ್. ಲೆಟ್ ಎ ಈಸ್ ಈಕ್ವಲ್ ಟು -0.5 ಆ್ಯಂಡ್ ಬಿ ಈಸ್ ಈಕ್ವಲ್ ಟು -0.1 ಆ್ಯಂಡ್ ಸಿ ಈಸ್ ಈಕ್ವಲ್ ಟು 3. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ ಏನು ಬರುತ್ತೆ? ಎ ಕಾಮ ಬಿ ಅಂದರೆ ಸೊ 1 ಪ್ಲಸ್ ಎ ಇಂಟು ಬಿ ಅಲ್ವಾ? ಸೊ 1 ಪ್ಲಸ್ ಎ ಅಂದರೆ 0.5 ಆ್ಯಂಡ್ ಬಿ ಅಂದರೆ 0.1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಬರುತ್ತೆ. ಸೊ 0.5 ಇಂಟು 0.1 ಅಂದರೆ 0.05. ಸೊ 1 ಪ್ಲಸ್ 0.05 ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ ಬಿ ಕಾಮ ಸಿ. ಸೊ ಬಿ ಕಾಮ ಸಿ ಅಂದರೆ ಅಗೈನ್ 1 ಪ್ಲಸ್ ಬಿ ಯಾವುದು ಇಲ್ಲಿ? ಬಿ ಅಂದರೆ -0.1 ಆ್ಯಂಡ್ ಸಿ ಅಂದರೆ 3. ಸೊ -0.1 ಇಂಟು 3 ಅಂದರೆ -0.3. So minus 0.3 is equal to 0.7, which is always greater than 0. Then let us check the element A comma C. So A comma C andre enu? 1 plus A is 0.5 minus 0.5 and C is 3. So 1 plus 3 into 0.5 andre minus 1.5. So ಎರಡನ್ನು ಮೈನಸ್ ಮಾಡಿದ್ರೆ ಇಟ್ ಈಸ್ ಲೆಸ್ ದ್ಯಾನ್ 0. ಹೌದಲ್ವಾ? ನಮಗೆ -0.5 ಸಿಗ್ತಾ ಇದೆ. ಸೊ ನಮಗೆ ಗಿವನ್ ರಿಲೇಷನ್ ಏನು ಕೊಟ್ಟಿರೋದು? ಸೊ ಯಾವ ಒಂದು ಎಲಿಮೆಂಟ್ ಬರುತ್ತೆ ಅದು ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಬಟ್ ವಿ ಆರ್ ಗೆಟಿಂಗ್ ಹಿಯರ್ ದ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 0. ದೇರ್ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಆಗ್ತಿಲ್ಲ ಅಂದರೆ ಏನು? ಆಪ್ಷನ್ ಯಾವ ಆಪ್ಷನ್? ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಯಾ, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. Shall we move on to the next question? Yeah, here we need to check the given relation is either reflexive, symmetric or transitive. So previous problem solve ಮಾಡಿದ್ವಲ್ವಾ ಅದೇ ಥರ. ಬಟ್ ಇಲ್ಲಿ ನೀವೇನು ಮಾಡಬೇಕು ಅಂದರೆ ರಿಲೇಷನ್ನ ಸೆಟ್ ಫಾರ್ಮಲ್ಲಿ ಬರ್ಕೊಳ್ಳಿ. ಸೊ ಸೆಟ್ ಫಾರ್ಮಲ್ಲಿ ಬರ್ಕೋತೀರಾ ಅಂದರೆ ಎಕ್ಸ್ ಕಾಮ ವೈ ಸಚ್ ದಟ್ ಯಾವ ಟೈಪಲ್ಲಿ ಕೊಟ್ಟಿದ್ದಾರೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 9. x square plus y square is equal to 9 and x and y ಅನ್ನೋದು belongs to what? Belongs to real numbers.
ಹೌದಲ್ವಾ? ಸೊ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೊಟ್ಟಾಗ ನಿಮಗೆ ಫಸ್ಟು ನೀವು ಡೊಮೈನ್ ಬರ್ಕೊಳ್ಳಿ ಆ ಸೆಟ್ದು. ಸೊ ಈ ಸೆಟ್ದು ಡೊಮೈನ್ ಅಂದರೆ ಏನಪ್ಪ, ಯಾವ ನಂಬರ್ಸ್ನ ನಾವು ಇದಕ್ಕೆ ಅಪ್ಲೈ ಮಾಡಿದ್ರೆ ನಮಗೆ 9 ಬರುತ್ತೆ ಅಂತ. ಸೊ ಅದೇ ಅಲ್ವಾ ಈ ಸೆಟ್ದು ಡೊಮೈನು. ಸೊ ಪಾಸಿಬಿಲಿಟೀಸ್ ಏನು, 0,3 ಆ್ಯಂಡ್ 0,-3 ಒಂದು, ಇನ್ನೊಂದು ಆರ್ 3,0 ಆ್ಯಂಡ್ -3,0. ಸೊ ಇದಿಷ್ಟೇ ಅಲ್ವಾ ಪಾಸಿಬಿಲಿಟೀಸ್ ಇರೋದು ನಮಗೆ. ನಾವು ಈ ಸೆಟ್ನ ನೋಡ್ತಾನೆ ಹೇಳ್ಬೋದು ಏನಂತ, ಕ್ಲಿಯರ್ಲಿ ಆರ್ ಇಸ್ ಸಿಮೆಟ್ರಿಕ್ ಬಿಕಾಸ್ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ನನಗೆ ಎ ಎಲಿಮೆಂಟ್ ಇರಬೇಕು. ಬಟ್ ಇಲ್ಲಿ ಎ ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ದ ರಿಲೇಷನ್, ಹೌದಲ್ವಾ? ಸೇಮ್ ನಮಗೆ ಟ್ರಾನ್ಸಿಟಿವ್ ಆಗಬೇಕು ಅಂದರೆ ಏನು, ಸೊ ಇಲ್ಲಿ ಎ ಬಿ ಇದೆ, ಹೌದು, ಬಿ ಸಿ ಇದೆ, ಹೌದು. ಬಟ್ ನನಗೆ 0,0 ಇಸ್ ಬಿಲಾಂಗ್ಸ್ ಟು ದ ಸೆಟ್, ನೋ, 0,0 ಎಲಿಮೆಂಟೇ ಇಲ್ಲ. ದಟ್ಸ್ ವೈ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. therefore option B is the correct option. So next, here they have given what, a relation. So one relation ಕೊಟ್ಟಿದ್ದಾರೆ, x is related to r if and only if this. ಸೊ ಅದನ್ನು ಫಸ್ಟ್ ಬರ್ಕೊಳ್ಳಿ. ನಿಮಗೆ ಈ ಥರ ಕಾಂಪ್ಲೆಕ್ಸ್ ರಿಲೇಷನ್ ಕೊಟ್ಟಾಗ ಫಸ್ಟು ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಎಕ್ಸ್ ಈಸ್ ರಿಲೇಟೆಡ್ ಟು ವೈ ಇಫ್ ಆ್ಯಂಡ್ ಓನ್ಲಿ ಇಫ್ ಏನು ಕೊಟ್ಟಿದ್ದಾರೆ ಅವರು, ಲಾಗ್ ಎ ಎಕ್ಸ್ ಮೈನಸ್ ಲಾಗ್ ವೈ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ಲಾಗ್ ಎ 1. ಸೊ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/10. ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎ ಹಿಯರ್ ಬಿಕಾಸ್ ವಿ ನೀಡ್ ಟು ಕ್ಯಾನ್ಸಲ್ ದಿಸ್. ಸೊ ಅವಾಗ ನಮಗೆ ಈಕ್ವೇಷನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಎಕ್ಸ್ ಇಸ್ ರಿಲೇಟೆಡ್ ಟು ವೈ ಇಫ್ ಆ್ಯಂಡ್ ಓನ್ಲಿ ಇಫ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಪ್ಲಸ್ 1 ಗ್ರೇಟರ್ ದ್ಯಾನ್. ಸೊ ನಾನು ಇಲ್ಲಿ ಎ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಲಾಗ್ ಎ ಬೇಸ್ ಎ, ಹೌದಲ್ವಾ? ಸೊ ಏನದು ವ್ಯಾಲ್ಯೂ, ಲಾಗ್ 1/10 ಆ್ಯಂಡ್ 1/10 ಇಸ್ ಈಕ್ವಲ್ ಟು 1. ಸೊ ಲಾಗ್ ಎ ಬೇಸ್ ಎ ಈಕ್ವಲ್ ಟು 1. ಅಕಾರ್ಡಿಂಗ್ ಟು ದಟ್ ರಿಲೇಷನ್ ದ ವ್ಯಾಲ್ಯೂ ಇಸ್ 1. ಸೊ ಇಲ್ಲಿ ನಾನು 1 ಆ್ಯಂಡ್ 1 ಕ್ಯಾನ್ಸಲ್ ಮಾಡಿಕೊಂಡ್ರೆ ನನಗೆ ರಿಮೈನಿಂಗ್ ಏನು ಉಳಿಯುತ್ತೆ, ಎಕ್ಸ್ ಇಸ್ ರಿಲೇಟೆಡ್ ಟು ವೈ ಇಫ್ ಆ್ಯಂಡ್ ಓನ್ಲಿ ಇಫ್. ಸೊ ಇದನ್ನು ಆರ್ ಎಚ್ ಎಸ್ಗೆ ತಗೊಳ್ಳಿ. ಆರ್ ಎಚ್ ಎಸ್ಗೆ ತಗೊಂಡ್ರೆ ಸೊ ಲಾಗ್ ಎ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ ಲಾಗ್ ವೈ. ಸೊ ಇಷ್ಟು ಬಂತು ಅಲ್ವಾ ನಮಗೆ. ನೆಕ್ಸ್ಟ್, ಎಕ್ಸ್ ಈಸ್ ರಿಲೇಟೆಡ್ ಟು ವೈ ಇಫ್ ಆ್ಯಂಡ್ ಓನ್ಲಿ ಇಫ್ ಜಸ್ಟ್ ಟೇಕ್ ಆ್ಯಂಟಿ ಲಾಗ್ ಆನ್ ಬೋತ್ ದ ಸೈಡ್. ಆ್ಯಂಟಿ ಲಾಗ್ ತಗೊಂಡ್ರೆ ನನಗೆ ಲಾಗ್ ಕ್ಯಾನ್ಸಲ್ ಆಗಿ ದ ರಿಮೈನಿಂಗ್ ಟರ್ಮ್ ಈಸ್ ಎಕ್ಸ್ ಲೆಸ್ ದ್ಯಾನ್ ವೈ. ಏನು ಮ್ಯಾಮ್ ಗ್ರೇಟರ್ ದ್ಯಾನ್ ಇದ್ದು ಲೆಸ್ ದ್ಯಾನ್ ಆಗ್ತಿದೆ ಅಂದರೆ ಬಿಕಾಸ್ ನಾವು ಆ್ಯಂಟಿ ಲಾಗ್ ತಗೊಂಡಿರೋದ್ರಿಂದ ಸೊ ನನಗೆ ಸೈನ್ ಚೇಂಜ್ ಆಗುತ್ತೆ. ಸೊ ಸೈನ್ ಚೇಂಜ್ ಆದರೆ ನನಗೆ ಈ ರಿಲೇಷನ್ ಬರುತ್ತೆ. ಸೊ ಈ ರಿಲೇಷನ್ನ ನಾನು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಿದ್ರೆ ದಟ್ ಈಸ್ ಎನಫ್. ಸೊ ನಾವು ಈ ರಿಲೇಷನ್ನ ನೋಡ್ತಾನೆ ಹೇಳ್ಬೋದು ಏನಂತ, ಕ್ಲಿಯರ್ಲಿ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ವೈ ಮ್ಯಾಮ್? ಬಿಕಾಸ್ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡ್ಕೊಳ್ಳಿ. ಯಾವುದಾದ್ರೂ ಒಂದು ನಂಬರ್, ಇವಾಗ ರಿಫ್ಲೆಕ್ಸಿವ್ ಅಂದ್ರೆ ಏನು, ಎ ಅಲ್ವಾ? ಸೊ 1,1 ಅಂತ ತಗೊಂಡೆ ಅನ್ಕೊಳ್ಳಿ, 1,1 ಅಂತ. ಈಸ್ 1 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1? ಈಸ್ 1 ಇಸ್ ಲೆಸ್ ದ್ಯಾನ್ 1? ನೋ, ಹೌದಲ್ವಾ? ದೇರ್ಫೋರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸೇಮ್ ಸಿಮೆಟ್ರಿಕ್ ತಗೊಳ್ತೀನಿ, 1,2 ಅಂತ. ಎಸ್ 1 ಇಸ್ ಲೆಸ್ ದ್ಯಾನ್ 2, ಬಟ್ ಈಸ್ 2 ಇಸ್ ಲೆಸ್ ದ್ಯಾನ್ 1? No, 2 is not less than 1. Therefore, it is not symmetric, but it is transitive. How, ma'am? ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು 3 ಎಲಿಮೆಂಟ್ಸ್ ತಗೊಳ್ಳಿ. ಲೆಟ್ us take 3 elements 1, 2 or 3. So 1 is less than 2, of course 2 is less than 3, and also this implies that 1 is less than 3, ಹೌದಲ್ವಾ? So a B and B a. So and what we are getting here, a c. So a c is belongs to the relation ಆಗ್ತಿದೆ ಅಂದ್ರೆ the given relation is transitive. Therefore option C is the correct answer. Next, move on to the fourth question. What they have given here,
they have given the function f of x is equal to 6 power x plus 6 power mod x. We need to check this function is or 1 minor onto or many one or into. ಹೌದಲ್ವಾ? ಸೊ ನಾವು ಈ ಫಂಕ್ಷನ್ ನೋಡ್ತಾನೆ ಹೇಳ್ಬೋದು ಏನಪ್ಪ, ದ ಗಿವನ್ ಫಂಕ್ಷನ್ ಈಸ್ ಗ್ರೇಟರ್ ದ್ಯಾನ್ 0. ಹೌ ಮ್ಯಾಮ್ ಅಂತ ಕೇಳಿದ್ರೆ, ಸೊ ಯಾವುದಾದ್ರೂ ವ್ಯಾಲ್ಯೂಸ್ ಅಪ್ಲೈ ಮಾಡಿ ನೋಡಿ. ಸಪೋಸ್ ನಾನು ಇವಾಗ ಎಕ್ಸಿಗೆ 1 ಕೊಟ್ಟೆ ಅಂದ್ಕೊಳ್ಳಿ. 1 ಕೊಟ್ಟರೆ ಏನು ಬರುತ್ತೆ ನನಗೆ? 6 ಪವರ್ 1 ಆ್ಯಂಡ್ 6 ಪವರ್ ಮಾಡ್ಯುಲಸ್ ಆಫ್ 1 ಅಂದರೆ ನನಗೆ 1 ಬರುತ್ತೆ ಅಲ್ವಾ? ಮಾಡ್ಯುಲಸ್ ರಿಮೂವ್ ಮಾಡಿದ್ರೆ 1 ಬರುತ್ತೆ. ಸೊ 6 + 6 is 12. 12 is greater than 0. ಸೊ ಲೈಕ್ ವೈಸ್ ಎಫ್ ಆಫ್ -1 ತಗೊಳ್ಳಿ. ಎಫ್ ಆಫ್ -1 ತಗೊಂಡ್ರೆ 6 to the power of -1 plus 6 to the power of ಮಾಡ್ಯುಲಸ್ ಆಫ್ -1. ಮಾಡ್ಯುಲಸ್ ಆಫ್ -1 ಅಂದರೆ ನಮಗೆ ಮಾಡ್ಯುಲಸ್ ತೆಗೆದ್ರೆ 1 ಬರುತ್ತೆ ಅಲ್ವಾ? ಸೊ ಬಟ್ 1 to the power of -1 ಅಂದರೆ 1/6 plus 6. So that value is equal to 37/6. It is also greater than 0, right? What we are getting here, observe. Here they have given the function f from R to R, right? ಸೊ ನಾನಿಲ್ಲಿ ಡೊಮೈನ್ ಅಂದರೆ ಏನು, ನಾವು ಯಾವ ವ್ಯಾಲ್ಯೂಸ್ನ ಫಂಕ್ಷನಿಗೆ ಅಪ್ಲೈ ಮಾಡ್ತಿದ್ದೀವಿ, ದಟ್ ಈಸ್ ಡೊಮೈನ್, ರೈಟ್? ಸೊ ನಾನು ಪಾಸಿಟಿವ್ ನಂಬರ್ ಆಗ್ತಾಯಿದ್ರು ನನಗೆ ರೇಂಜ್ ಏನು ಬರ್ತಾ ಇದೆ? ಪಾಸಿಟಿವ್ ನಂಬರ್ ಬರ್ತಿದೆ. ಆ್ಯಂಡ್ ಆಲ್ಸೋ ನಾನು ನೆಗೆಟಿವ್ ನಂಬರ್ ಆಗ್ತಿದ್ರು ನನಗೆ ರೇಂಜ್ ಏನು ಬರ್ತಾ ಇದೆ? ಪಾಸಿಟಿವ್ ನಂಬರೇ ಬರ್ತಾ ಇದೆ. ಬಟ್ ಇನ್ ರಿಯಲ್ ನಂಬರ್ಸ್ ವಿ ಹ್ಯಾವ್ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ಸ್, ಹೌದಲ್ವಾ? ಸೊ ನೆಗೆಟಿವ್ ನಂಬರ್ಸ್ ಇಲ್ಲಿ ಏನಾಗ್ತಾ ಇದೆ? ಲೆಫ್ಟ್ ಆಗ್ತಾ ಇದೆ. ಸೊ ಎಲಿಮೆಂಟ್ಸು ಕೋಡೊಮೈನ್ ಸೆಟ್ಟಲ್ಲಿ ಲೆಫ್ಟ್ ಆಗ್ತಿದೆ ಅಂದರೆ ಏನು? ದ ಗಿವನ್ ರಿಲೇಷನ್ ಈಸ್ ಇಂಟು, ದ ಗಿವನ್ ಫಂಕ್ಷನ್ ಈಸ್ ಇಂಟು ಫಂಕ್ಷನ್, ಹೌದಲ್ವಾ? ಸೊ ಸೇಮ್ ನೀವು ಇದನ್ನು ನೋಡ್ತಾನೆ ಹೇಳ್ಬೋದು ಏನು, ಇಲ್ಲಿ ನೋಡಿ, ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿ ಆರ್ ಗೆಟಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ವೈ, ಹೌದಲ್ವಾ? ಸೊ ಇಲ್ಲಿ 1ಗೆ ನನಗೆ 12 ಬಂದಿದೆ. ಸೊ -1ಗೆ ನನಗೆ 37/6 ಬಂದಿದೆ ಅಂದರೆ ಏನು? ಸೊ ದಿ ಗಿವನ್ ಫಂಕ್ಷನ್ ಈಸ್ 1 1. ಸೊ ಎಲ್ಲಿದೆ 1 1 ಆ್ಯಂಡ್ ಇಂಟು? ಯಾ, ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಯಾ, 5th ಕ್ವಶನ್ ಏನು ಕೇಳಿದ್ದಾರೆ? ಅಮಾಂಗ್ ದ 4 ವಿಚ್ ಇಸ್ ನಾಟ್ ಟ್ರೂ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಯಾವುದೋ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಆ ಫಂಕ್ಷನಲ್ಲಿ ಈ 4 ಕಂಡೀಷನು ಟ್ರೂ ಆಗುತ್ತಾ ಇಲ್ವಾ ಅಂತ ನಾವು ಹೇಳಬೇಕು. ಸೊ ಅಲ್ಲಿ ಕಾಂಪ್ಲೆಕ್ಸ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೊಮೈನ್ ಆ್ಯಂಡ್ ರೇಂಜ್ ಕೊಟ್ಟಿದ್ದಾರೆ ಅಲ್ವಾ? ಸೊ 2 ಫಂಕ್ಷನ್ ಇರೋದ್ರಿಂದ ನಿಮಗೆ ಡೊಮೈನ್ ಆ್ಯಂಡ್ ರೇಂಜ್ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಕ್ಕೆ ಕಾಂಪ್ಲಿಕೇಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ, ಒಂದು ಫಂಕ್ಷನ್ನ ಎಲಿಮಿನೇಟ್ ಮಾಡ್ಕೊಳ್ಳಿ. ಸೊ ಕೊಟ್ಟಿರೋಂಥ ಫಂಕ್ಷನ್ನ ಫಸ್ಟು ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? 2 × f of sin x plus f of cos x is equal to x. Call it as equation 1. So now replace x by pi/2 minus x. So x by pi/2 minus x ಮಾಡಿ. ಸೊ ಇದೇನು ಬರುತ್ತೆ? 90 minus x ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಫಂಕ್ಷನು ಕೂಡ ಆಲ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ಹೌದಲ್ವಾ? ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನು ಬರುತ್ತೆ? ರಿಪ್ಲೇಸ್ x ಬೈ pi - x ಮಾಡಿದ್ರೆ 2 × f of, ಸೊ ಸೈನ್ ಆಫ್ pi - x ಅಂದರೆ ವಿಲ್ ಗೆಟ್ cos x, ಹೌದಲ್ವಾ? cos x ಪ್ಲಸ್ f of ಅಗೇನ್ cos ಆಫ್ pi/2 - x ಅಂದರೆ ನನಗೆ sin x ಬರುತ್ತೆ. sin x ದಟ್ ವಿಲ್ ಬಿ ಈಕ್ವಲ್ ಟು pi/2 - x. ನೆಕ್ಸ್ಟ್ ಏನು ಮಾಡಿ ಅಂದರೆ ಈ 2 ಇಕ್ವೇಷನಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ನ ಎಲಿಮಿನೇಟ್ ಮಾಡಬೇಕಲ್ವಾ? ಸೊ ನಾನಿಲ್ಲಿ ಕಾಸ್ ಫಂಕ್ಷನ್ನ ಎಲಿಮಿನೇಟ್ ಮಾಡ್ತೀನಿ. ಕಾಸ್ ಫಂಕ್ಷನ್ ಎಲಿಮಿನೇಟ್ ಮಾಡಬೇಕು ಅಂದರೆ ಐ ನೀಡ್ ಟು ಮಲ್ಟಿಪ್ಲೈ ದಿಸ್ ಈಕ್ವೇಷನ್ ಬೈ 2. ಸೊ ಮಲ್ಟಿಪ್ಲೈ ಈಕ್ವೇಷನ್ 1/2. ವಾಟ್ ಯು ವಿಲ್ ಗೆಟ್? ವಿಲ್ ಗೆಟ್ 4 × f of sin x plus 2 × f of cos x is equal to 2x, ಹೌದಲ್ವಾ? 2x. ಸೊ ಸೆಕೆಂಡ್ ಇಕ್ವೇಷನ್ ಏನಿದೆ? 2 ಫಸ್ಟ್ ಸೈನ್ ಫಂಕ್ಷನ್ ಬರ್ಕೊಬಿಡಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಆವಾಗ ನೀವು ಈಸಿಯಾಗಿ ಈಕ್ವೇಷನ್ನ ಫಂಕ್ಷನ್ನ ಎಲಿಮಿನೇಟ್ ಮಾಡ್ಬೋದು. ಏನು ಬಂದಿದೆ ಇಲ್ಲಿ? f of sin x ಪ್ಲಸ್
2 into f of cos x is equal to pi by 2 minus x. Pi by 2 minus x. So now eliminate ಮಾಡಿ ಏನು ಸಿಗುತ್ತೆ ನಿಮಗೆ? ದ ರಿಮೈನಿಂಗ್ ಫಂಕ್ಷನ್ ಈಸ್ 3f of sin x ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಆಗ್ತಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಎಕ್ಸ್ ಪ್ಲಸ್ 2x ಅಂದರೆ 3x, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ pi by 2. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ನನಗೆ ಬರೀ sin x ಬೇಕು, ಸೊ 3ನ ಈ ಕಡೆ ಕಳಿಸಿದ್ರೆ f of sin x is equal to x minus pi by 3 into 2 ಅಂದರೆ 6, ಹೌದಲ್ವಾ? x minus pi by 6 ಬಂತು. ನಾವು ಫಾರ್ ಸಿಂಪ್ಲಿಫಿಕೇಶನ್ ಏನು ಮಾಡಿ ಅಂದರೆ ಪುಟ್ sin x is equal to y, or sin x is equal to y ಅಂತ ತಗೊಂಡ್ರೆ then what's the value of x? You will get x is equal to sin inverse of y. Substitute here. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿನಗೆ ಏನು ಬರುತ್ತಪ್ಪ? f of y is equal to x ಅಂದರೆ sin inverse of y minus pi by 6. So this is the simplified form of the given equation. ಸೊ ಈ ಈಕ್ವೇಷನ್ಗೆ ನಾವು ಡೊಮೈನ್ ರೇಂಜ್ನ ಫೈಂಡ್ ಔಟ್ ಮಾಡಿದ್ರೆ we will get the answer. ಓಕೆ, sin inverse of yಗೆ ಡೊಮೈನ್ ಏನು? ಆಬ್ವಿಯಸ್ಲಿ -1 to +1, ಹೌದಲ್ವಾ? ದೆನ್ ದ ರೇಂಜ್ ಆಫ್ ದ ಸೈನ್ ನಿಮಗೆ ಗೊತ್ತು, ರೇಂಜ್ ಏನಪ್ಪ ಸೈನ್ದು? ಸೊ ಮೈನಸ್ pi by 2 to plus pi by 2, ಬಟ್ ಹಿಯರ್ ದ ಸೈನ್ ಫಂಕ್ಷನ್ minus pi by 6 ಇರೋದ್ರಿಂದ, ಸೊ ನೀವು ಇದರಿಂದ ನೀವು -pi by 6 ಮಾಡಿದ್ರೆ you will get this, ಹೌದಲ್ವಾ? ಸೊ this is also right, this is also right. So we need to check the function is either 1 1 or not. So clearly for different values of y we are getting a different values here, howdalva? Therefore f is perfectly 1 1, therefore the left option is none of this. For this question none of this is the answer. Next, here we need to find the number of onto functions. So correction ಮಾಡ್ಕೊಳ್ಳಿ, ಇಲ್ಲಿ this is capital letter A, set A, and this is set B. So given data ಬರ್ಕೊಳ್ಳಿ. ಮೊದಲು ಏನು ಕೊಟ್ಟಿದ್ದಾರೆ? n of a is equal to what? 6, and n of b is equal to what? 3. ಸೊ ನಾನು ಇದನ್ನ m ಅಂತ ಹೇಳ್ತೀನಿ, ಇದನ್ನ n ಅಂತ ಹೇಳ್ತೀನಿ. ಸೊ ನಿಮಗೆ ನಂಬರ್ ಆಫ್ ಆನ್ ಟು ಫಂಕ್ಷನ್ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಗೊತ್ತಲ್ವಾ? ಏನಪ್ಪ? ನಂಬರ್ ಆಫ್ ಆನ್ ಟು ಫಂಕ್ಷನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? ಸಮೇಷನ್ r ranges from 1 to n minus 1 to the power of n minus r into ncr into r to the power of m. So this is the formula. So substitute the value of mn and here. What you will get? Summation r ranges from 1 to n value ಏನಪ್ಪ? n value 3 minus 1 to the power of 3 minus r 3cr into r power m value is 6. ಸೊ ನಿನಗೆ ಇಲ್ಲೇ ಸಮೇಷನ್ ಇರೋದ್ರಿಂದ ನೀವು 3 ಟೈಮ್ಸ್ ಇಲ್ಲಿ r ರೇಂಜಸ್ ಫ್ರಮ್ ಏನು? r is equal to, ಸೊ 3 ಇರೋದ್ರಿಂದ 1, 2, 3. ಸೊ 3 ಟೈಮ್ಸ್ ನೀವು ಬರ್ಕೊಂಡು ಈಕ್ವೇಷನ್ನ ಸಾಲ್ವ್ ಮಾಡಬೇಕು, ಹೌದಲ್ವಾ? ವಾಟ್ ಯು ವಿಲ್ ಗೆಟ್? ಸೊ ದೀಸ್ ವಿಲ್ ಬಿ ಈಕ್ವಲ್ ಟು -1 to the power of, ಸೊ ಫಸ್ಟ್ ನೀವು ಆರ್ಗೆ 1 ಕೊಡ್ತೀರಾ. ಆರ್ಗೆ 1 ಕೊಟ್ರೆ ಏನು? -1 to the power of 3 minus 1 is 2, and 3c1 1 power 6, ಹೌದಲ್ವಾ? ಪ್ಲಸ್ ಅಗೈನ್ ಆರಿಗೆ 2 ಕೊಟ್ರೆ ಏನು? ಸೊ 3 minus 2 ಅಂದರೆ 1, ಹೌದಲ್ವಾ? 3 minus 2 is 1, 3c2 and 2 power 6, right? ಪ್ಲಸ್ -1 to the power of 0, ಅಲ್ವಾ? 3 minus 3 is 0, 3c3 and 3 power 6, 3 power 6.
ಓಕೆ, ಇಲ್ಲಿ ಬರೆಯೋಣ ಇದನ್ನ, ಈ ಟರ್ಮ್ನ ಇಲ್ಲಿ ಬರೆಯೋಣ. ಓಕೆ, -1 to the power of 0 3c3 into 3 power 6. ಯಾ, ಇದನ್ನ ಎರೇಸ್ ಮಾಡ್ಬಿಡೋಣ. ಸೊ ಅವಾಗ ನಿಮಗೆ ಡೌಟ್ ಬರಲ್ಲ. ಯಾ, ಲೆಟ್ ಇಟ್ ಬಿ. ಓಕೆ, ಶಾಲ್ ವಿ ಕಂಟಿನ್ಯೂ? ಯಾ, ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಬರುತ್ತೋ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಒಂದು ರಿಲೇಷನ್ ಇದೆ. ಏನು ರಿಲೇಷನ್ ಅಂದರೆ, ಕಾಂಬಿನೇಷನಲ್ಲಿ ಎನ್ ಸಿ ಎನ್, ದ ವ್ಯಾಲ್ಯೂ ಆಫ್ ಎನ್ ಸಿ ಎನ್ ಅಂದ್ರೇನು 1, ಆ್ಯಂಡ್ ದ ವ್ಯಾಲ್ಯೂ ಆಫ್ ಎನ್ ಸಿ ಎನ್ -1 ಅಂದರೆ ಏನಪ್ಪ ಎನ್, ಆ್ಯಂಡ್ ದ ವ್ಯಾಲ್ಯೂ ಆಫ್ ಎನ್ ಸಿ NC1 ಅಂದ್ರೆ ನಿಮಗೆ ಎನ್ನೆ. ಸೊ ಸ್ಪ್ಲಿಟ್ ಮಾಡಿ ಒಂದೇ ಒಂದು ಬರ್ತಾ ತೋರಿಸ್ತೀನಿ ನೋಡಿ. ಸೊ NCN ಅಂದರೆ ಏನಪ್ಪ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದರೆ n ಇಂಟು n ಫ್ಯಾಕ್ಟೋರಿಯಲ್. ಸೊ n ಇಂಟು n ಅಂದರೆ 0 ಫ್ಯಾಕ್ಟೋರಿಯಲ್ ಅಂದರೆ 1. ಸೊ ದಿಸ್ ಕ್ಯಾನ್ಸಲ್. ಸೊ ನಿಮಗೆ ಏನು ಬಂತು, 1 ಬಂತು. NCN ವ್ಯಾಲ್ಯೂ 1. ಸೊ ಲೈಕ್ ವೈಸ್ ಇದು ನಿಮಗೆ ಬರುತ್ತೆ. ಸೊ ಈ ವ್ಯಾಲ್ಯೂಸ್ನ ನೀವು ಅಕಾರ್ಡಿಂಗ್ ಟು ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ -1 to the power of ಸ್ಕ್ವೇರ್ ಅಂದರೆ 1 ಇಂಟು, ಸೊ NC1 ಅಂದರೆ ಏನಪ್ಪ, NC3 ಬರುತ್ತೆ. 3 ಇಂಟು 1 ಪ್ಲಸ್, ಸೊ ಇದು -1 ಬರುತ್ತೆ. -1 ಇಂಟು, ಸೊ 3C2 ಅಂತಂದರೆ 3 ಇಂಟು 2 power 6 ಪ್ಲಸ್ ಏನು ಬರುತ್ತೆ, ಇದು ಎನಿಥಿಂಗ್ ಪವರ್ 0 ಇಸ್ 1 ರೈಟ್. 1 ಇಂಟು, ಸೊ 3C3 ಅಂದರೆ 1 ಇಂಟು, ಸೊ 3 power 6 ಇಸ್ ಆಸ್ ಇಟ್ ಈಸ್ 3 power 6. ಸೊ ನೀವು ಇದನ್ನು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 540. ಸೊ 540 is the answer. Simple calculation, you can do it. Okay, next question. Which of the following function, ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ವಿ ನೀಡ್ ಟು ಪ್ರೂವ್. ಹೌದಲ್ವಾ? ಸೊ ಇಲ್ಲಿ ಆಪ್ಷನ್ ವೈಸ್ ಆಪ್ಷನ್ 1 by 1 ನಾವು ಆ ಕಂಡೀಷನ್ ಯಾವುದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಪ್ರೂವ್ ಮಾಡೋಣ. ಸೊ ಲೆಟ್ ಅಸ್ ಟೇಕ್ 1 by 1. ಫಸ್ಟ್ ಆಪ್ಷನ್ ಎ ತಗೊಳ್ಳೋಣ. ಸೊ ಆಪ್ಷನ್ ಏನೇನು, ವಾಟ್ ದೇ ಹ್ಯಾವ್ ಗಿವನ್, ಫಸ್ಟ್ ಅದನ್ನು ಬರ್ಕೊಳ್ಳಿ. f of g ಇಂಟು g.f. ಹೌದಲ್ವಾ? ಇದನ್ನು ನಾವು ಚೆಕ್ ಮಾಡಬೇಕು ಯಾವ ಫಂಕ್ಷನಿಗೆ ಆಗುತ್ತೆ ಅಂತ. ನಾವು ಫಸ್ಟ್ ಆಪ್ಷನಿಗೆ f of x ಏನು ಕೊಟ್ಟಿದ್ದಾರಪ್ಪ, f of g of x ಅಲ್ವಾ. ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. g of x ಅಂದರೆ x+1 ಇಲ್ಲಿಗೆ ಹಾಕಿದ್ರೆ x+1 ಹೋಲ್ ಕ್ಯೂಬ್. ಹೌದಲ್ವಾ? ನೆಕ್ಸ್ಟ್ g of f of x. ಫಸ್ಟ್ f of x ಏನು ಕೊಟ್ಟಿದ್ದಾರೆ, x³ ಕೊಟ್ಟಿದ್ದಾರೆ. ಸೊ x³ ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. x+6 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x³ + 1. ಸೊ ಕ್ಲಿಯರ್ಲಿ ದೀಸ್ ಟು ಆರ್ ನಾಟ್ ಈಕ್ವಲ್, ದೇರ್ಫೋರ್ ದಿಸ್ ಇಸ್ ನಾಟ್ ರೈಟ್. ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಆಪ್ಷನ್ ಬಿಗೆ ಅದೇ ಥರ ಚೆಕ್ ಮಾಡಿ. ಸೊ f.g of x. ಸೊ g of x ಅಂದ್ರೆ ಏನು ಕೊಟ್ಟಿದ್ರಪ್ಪ, cos x. cos x ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ, ರೂಟ್ ಆಫ್ cos x. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಅಗೇನ್ f of x ಅಂದ್ರೆ ಏನು, ರೂಟ್ ಎಕ್ಸ್. ರೂಟ್ ಎಕ್ಸ್ನ ನೀನು ಇಲ್ಲಿಗೆ ಫಿಲ್ ಮಾಡಿದ್ರೆ ಎಕ್ಸ್ ಪ್ಲೇಸಲ್ಲಿ ರೂಟ್ ಎಕ್ಸ್ ಹೋಗುತ್ತೆ ಅಷ್ಟೇ. ಸೊ cos ಆಫ್ ರೂಟ್ ಎಕ್ಸ್. ಈಸ್ ದಿಸ್ ಟು ಆರ್ ಈಕ್ವಲ್? ನೋ, ದಿಸ್ ಟು ಆರ್ ನಾಟ್ ಈಕ್ವಲ್. ದೇರ್ಫೋರ್ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಆಪ್ಷನ್ ಸಿ. ಆಪ್ಷನ್ ಸಿ ಅಲ್ಲಿ ನೋಡಿ ಕ್ಲಿಯರ್ ಆಗಿ ನಾವು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ವೈ? ಬಿಕಾಸ್ ಕಾಂಪೋಸಿಷನ್ ತಗೊಳ್ಳಿ. ಫಸ್ಟ್ ಏನು ತಗೋಬೇಕು, g of x ಅಂದರೆ x to the power of n ಅಲ್ವಾ. x to the power of n whole power n is equal to x to the power of m whole power n. ಇದು ಎರಡು ಈಕ್ವಲ್ ಆಗುತ್ತೆ ಅಲ್ವಾ. ಎಸ್, ದೀಸ್ ಟು ವಿಲ್ ಬಿ ಈಕ್ವಲ್. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಲೆಟ್ ಎಕ್ಸ್ ಡಿನೋಟ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ ಏನು, ದ ವ್ಯಾಲ್ಯೂ ಶುಡ್ ಬಿ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ದು ಗ್ರಾಫ್ ನೋಡೋದಾದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ವ್ಯಾಲ್ಯೂ ಏನು ಬರುತ್ತೆ ಅಂತ. This is 0 origin,
1, 2, this is minus 1, minus 2, 1, 2, and this is minus 1 and this is minus 2. So here ಯಾವುದೇ ವ್ಯಾಲ್ಯೂ minus 1 to 1, ಹೌದಲ್ವಾ, ಇದು +1 ಅಲ್ವಾ. ಸೊ ಯಾವುದೇ ವ್ಯಾಲ್ಯೂ +1 to +2 ಯಾವುದೇ ವ್ಯಾಲ್ಯೂ ಬಂದ್ರು, ಸಪೋಸ್ ಇಲ್ಲಿ ಯಾವುದಾದ್ರು ಇನ್ ಬಿಟ್ವೀನ್ ವ್ಯಾಲ್ಯೂ ಬಂದ್ರು ದಟ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಓನ್ಲಿ. ಸೊ ಸೇಮ್ ನೀವು 3 ಮಾಡ್ತೀರಲ್ವಾ, 2 to 3 ಯಾವುದೇ ವ್ಯಾಲ್ಯೂ ಬಂದ್ರು ದಟ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 2. ಲೈಕ್ವೈಸ್ -2 to -1 ಯಾವುದೇ ವ್ಯಾಲ್ಯೂ ಬಂದ್ರು ದ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು -2. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ ಟು ದಿಸ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಫಸ್ಟ್ ನೀವು ಒಳಗಡೆ ಇರಿದೆಯಲ್ಲ ಫಂಕ್ಷನ್ನು, ಅದ್ರದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ದೆನ್ ನಮಗೆ ಈಸಿ ಆಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ. ಸೊ g of 8/5 ಅಂದ್ರೇನು, g of x ಏನು ಕೊಟ್ಟಿದ್ದಾರಪ್ಪ, g of x ಅಂದರೆ mod x. ಸೊ g of 8/5 ಹೌದಲ್ವಾ, g of 8/5. ಸೊ ಮಾಡ್ಯುಲಸ್ ಆಫ್ 8/5 ಅಂದರೆ ಯು ವಿಲ್ ಗೆಟ್, ಸೊ ಮಾಡ್ಯುಲಸ್ ಇರೋದ್ರಿಂದ ಸೊ ಇಲ್ಲಿ ಆಲ್ರೆಡಿ ಪಾಸಿಟಿವ್ ನಂಬರ್ ಇದೆ, ತೆಗೆದ್ರು ಪಾಸಿಟಿವ್ ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ಶುಡ್ ಬಿ, ದಿಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1.6 ಹೌದಲ್ವಾ. ಸೊ 1.6 ಬರ್ತಾ ಇದೆ. ಅಗೈನ್ ನೆಕ್ಸ್ಟ್ ಇನ್ನೊಂದೇನಿದೆ, f of -8/5. ಸೊ f of -8/5 ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಮೈನಸ್, ಇದು 8/5 ಅಂದರೆ 1.6 ಹೌದಲ್ವಾ. 1.6 ವಿಲ್ ಬಿ ಈಕ್ವಲ್ ಟು, ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮ್ಯಾಮ್, 1.6 ಇದೆ, ಇದ್ರದ್ದು ಲೆಸರ್ ವ್ಯಾಲ್ಯೂ ಅಂದರೆ -1 ಅಲ್ವಾ. ನೋ, ದಿಸ್ ಇಸ್ ನಾಟ್ -1 ಬಿಕಾಸ್ -1 ಈಸ್ ಸ್ಮಾಲರ್ ದ್ಯಾನ್ -2, -2 ಈಸ್ ಸ್ಮಾಲರ್ ದ್ಯಾನ್ -1 ಹೌದಲ್ವಾ. ಸೊ ನೀವು ಇಲ್ಲಿ ಯಾವುದೇ ಇನ್ ಬಿಟ್ವೀನ್ -1.6 ಅಂದರೆ ಇಲ್ಲೆಲ್ಲೋ ಬರುತ್ತೆ ಹೌದಲ್ವಾ. ಸೊ ಅದ್ರ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು -2 according to the greatest integer function. Therefore this value is equal to -2. Now substitute these two values in the given equation. So ಏನು ಬರುತ್ತೆ, f of g of 8/5 minus g of f of -8/5 ಹೌದಲ್ವಾ. ನಾವು ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ದಿಸ್ ವಿಲ್ ಬಿ ಈಕ್ವಲ್ ಟು, ಇದ್ರ ವ್ಯಾಲ್ಯೂ ಏನು ಬಂದಿದೆ ನಮಗೆ 1.6 ಮೈನಸ್ ಜಿ ಆಫ್, ಇದ್ರ ವ್ಯಾಲ್ಯೂ ಏನು ಬಂದಿದೆ -2. ಯಾ ಇದೆ ಎಫ್ ಆಫ್ ದಿಸ್ ಅಂದ್ರೆ ಏನು, ಗ್ರೇಟೆಸ್ಟ್ ಇಂಟೀಜರ್ ಆಫ್ 1.6. ಸೊ 1.6 ಅಂದರೆ ಇಲ್ಲೆಲ್ಲೋ ಬರುತ್ತೆ ಅಲ್ವಾ. 1.6 ಅಂದರೆ ದಟ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಮೈನಸ್ again modulus of -2 ಅಂತಂದ್ರೆ that value should be equal to 2. Therefore the answer is -1. -1 is the correct answer. Okay, is this clear to all? Next question, let f from ಇಲ್ಲೇನು ಕೊಟ್ಟಿದ್ದಾರಪ್ಪ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ದು ಇನ್ವರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ದ ಇನ್ವರ್ಸ್ ಆಫ್ ದ ಗಿವನ್ ಫಂಕ್ಷನ್. ಸೊ ನೀವು ಈ ಕೈಂಡ್ ಆಫ್ ಪ್ರಾಬ್ಲಮ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ಲೆಟ್ ಗಿವನ್ ಫಂಕ್ಷನ್ ಕೊಟ್ಟಿದ್ದಾರಲ್ಲ ಅದನ್ನು y ಅಂತ ತಗೊಳ್ಳಿ. y is equal to 5 into, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ನೋಡ್ರಪ್ಪ, ಅದು 5 to the power of x into x minus 4. ಸೊ ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಮಾಡಿ ಅಂದರೆ, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಬೇಸ್ 5 ಇರೋದನ್ನ ಬೋತ್ ಸೈಡ್ ತಗೊಳ್ಳಿ. ಯಾಕೆ ಮ್ಯಾಮ್ ಲಾಗ್ 5 ಬೇಸ್ 5 ಇರೋದು ತಗೋತಾ ಇದ್ದೀರಾ ಅಂದರೆ, ಬಿಕಾಸ್ ಇಲ್ಲಿ 5 ಇದೆಯಲ್ವಾ, ಸೊ ಈಸಿಯಾಗಿ ಎಲಿಮಿನೇಟ್ ಮಾಡ್ಕೋಬೋದು. ಏನು ಮಾಡಿ, ಟೇಕ್ ಲಾಗ್ ಬೇಸ್ 5 ಆನ್ ಬೋತ್ ದ ಸೈಡ್. ವಾಟ್ ಯು ವಿಲ್ ಗೆಟ್, ಲಾಗ್ y is equal to, ನಿಮಗೊಂದು ಫಾರ್ಮುಲಾ ಗೊತ್ತು. ಏನು ಫಾರ್ಮುಲಾ, ಲಾಗ್ a ಪವರ್ m ಅಂದರೆ m ಇಂಟು ಲಾಗ್ a ಹೌದಲ್ವಾ. ಸೊ ಈ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ವಾಟ್ ಯು ವಿಲ್ ಗೆಟ್, x ಇಂಟು x ಮೈನಸ್ 4 ಇಂಟು ಲಾಗ್ 5 ಬೇಸ್ 5. ನೋಡಿ ಇದ್ರ ವ್ಯಾಲ್ಯೂ ಏನಪ್ಪ, ಲಾಗ್ a ಬೇಸ್ a ಅಂದರೆ
this value should be equal to 1. Therefore what we are getting here, ನಮಗೇನು ಸಿಗ್ತಿದೆ, the remaining term is log y is equal to, ಇದನ್ನು ಸಾಲ್ವ್ ಮಾಡಿ x into x x square minus 4x. ಸೊ ನಾವು ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ಬರ್ಕೊಳ್ಳೋಣ, ಸೊ ದಟ್ ನಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಏನು ಬರುತ್ತಪ್ಪ, ಎಕ್ಸ್ ಸ್ಕ್ವೇರ್ ಮೈನಸ್ 4x. ಸೊ ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಲಾಗ್ ವೈ ಬೇಸ್ ಬೈ ಇಸ್ ಈಕ್ವಲ್ ಟು 0. ಸೊ ನಾವು ಇದನ್ನ ಕ್ವಾಡ್ರಾಟಿಕ್ ಫಾರ್ಮುಲಾ ಗೊತ್ತಲ್ವ ಎಲ್ಲರಿಗೂ, ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಣ. ಏನು ಮ್ಯಾಮ್ ಫಾರ್ಮುಲಾ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac divided by 2a. So what is a here, b here? A is 1 and b is minus 4 and c is minus this whole term. Okay, substitute all the values of a, b, c. So minus b ಅಂದರೆ minus into minus plus 4 plus or minus square root of b square ಅಂದರೆ ಏನಪ್ಪ 16 ಹೌದಲ್ವಾ, minus 4 into a value 1, b value c value means c value minus into minus plus ಆಗುತ್ತೆ ಇಲ್ಲಿ. ಸೊ log y divided by 2, a ಅಂದರೆ 1. ಸೊ ನೀವು ಬರೀದಿದ್ರೂ ಆಗುತ್ತೆ. ನೆಕ್ಸ್ಟ್ ಸಾಲ್ವ್ ಮಾಡಿ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಏನು ಮಾಡಿ ಅಂದರೆ 4 into 4 ಅಂತ ಬರ್ಕೋಬೋದಲ್ವಾ 16 ನಾವು. ಸೊ 4 ಮತ್ತು 4ನ ಕಾಮನ್ ತೆಗೆದ್ಬಿಡಿ. ಕಾಮನ್ ತೆಗೆದಾಗ ಏನು, ಕಾಮನ್ ತೆಗೆದಾಗ ನಿಮಗೆ 4 ಪ್ಲಸ್ ಲಾಗ್ 5y ಸಿಗುತ್ತೆ ಅಲ್ವಾ, ಡಿವೈಡೆಡ್ ಬೈ 2. ಸೊ ಈ 4ನ ರೂಟಿಂದ ಹೊರಗಡೆ ತೆಗೆದ್ರೆ ಎಷ್ಟು ಬರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು 4 ಪ್ಲಸ್ ಆರ್ ಮೈನಸ್ 2 ಇಂಟು ರೂಟ್ ಆಫ್ 4 ಪ್ಲಸ್ ಏನು ರಿಮೈನಿಂಗ್ ಉಳ್ಕೊಂತು ಅದನ್ನು ಬರ್ಕೊಳ್ಳಿ, ಲಾಗ್ 5 ಡಿವೈಡೆಡ್ ಬೈ 2. ಅಗೈನ್ ಇಲ್ಲಿ 2 ಇದೆ, ಸೊ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್, ವಿ ವಿಲ್ ಗೆಟ್ 2 ಪ್ಲಸ್, ಸೊ ಇಲ್ಲಿ 2 ಹೋಗಿದೆ ಅಲ್ವಾ, ಸೊ 1 ಇಂಟು 4 ಪ್ಲಸ್ ಲಾಗ್ ವೈ. ಸೊ ಯಾವ ಆಪ್ಷನ್ನು ಕರೆಕ್ಟು, ಪ್ಲಸ್ ಆರ್ ಮೈನಸ್ ಇದೆ ನೋಡ್ಕೊಳ್ಳಿ. ಹಾಂ, ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಮೈನಸ್ ಸೈನ್ ಬಿಟ್ಟೋಗಿದೆ, ಇದನ್ನು ನೋಡ್ಕೊಳ್ಳಿ. ಓಕೆ, ನೋ 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 ಆ್ಯಕ್ಚುಲಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಯಾಕೆ ಮ್ಯಾಮ್ ಮೈನಸ್ ಸೈನ್ನ ನೀವು ಕನ್ಸಿಡರ್ ಮಾಡ್ತಿಲ್ಲ ಅಂದರೆ, ಇಲ್ಲಿ ನೋಡ್ರಪ್ಪ ಏನು ಕೊಟ್ಟಿದ್ದಾರೆ ಅವರು, ಪಾಸಿಟಿವ್ ಟು ಎನಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಮಾತ್ರ ಇದೆ, ಮೈನಸ್ ಇನ್ಫಿನಿಟಿ ಇಲ್ಲ ಅಂದರೆ ಓನ್ಲಿ ವಿ ನೀಡ್ ಟು ಕನ್ಸಿಡರ್ ದ ಪಾಸಿಟಿವ್ ಟರ್ಮ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, ವಿ ನೀಡ್ ಟು ಫೈಂಡ್ ಎಫ್ ಇನ್ವರ್ಸ್ ಆಫ್ 8. ಸೊ ಫಂಕ್ಷನ್ ಕೊಟ್ಟಿದ್ದಾರೆ, ಎಫ್ ಇನ್ವರ್ಸ್ ಆಫ್ 8ನ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಏನು ಹೇಳಿದೆ ಆಲ್ರೆಡಿ, ಎಫ್ ಇನ್ವರ್ಸ್ ಆಫ್ 8 ಫೈಂಡ್ ಔಟ್ ಮಾಡಬೇಕು ಅಂತ. ನಮಗೆ ಎಫ್ ಇನ್ವರ್ಸ್ ಆಫ್ 8 ಅಂದರೆ ಏನು ಅಂತ ಗೊತ್ತಿಲ್ಲ ಅಲ್ವಾ. ಲೆಟ್ ಅಸ್ ಟೇಕ್ ಇಟ್ ಆಸ್ ವೈ. ಲೆಟ್ ಎಫ್ ಇನ್ವರ್ಸ್ ಆಫ್ 8 ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಆರ್ ವೈ ಏನಾದರೂ ತಗೋಬೇಕು, ನಾನಿಲ್ಲಿ ತಗೋಬೋದು, ನಾನಿಲ್ಲಿ ಎಕ್ಸ್ ಅಂತ ತಗೊತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನಪ್ಪ, ಎಫ್ ಆಫ್ ಎಕ್ಸ್ ಅಂದರೆ 8. ಸೊ ನಾನು ಯಾಕೆ ಎಕ್ಸ್ ಅಂತ ತಗೊಂಡೆ ಇಲ್ಲಿ ಅಂದರೆ, ಇಲ್ಲಿ ಫಂಕ್ಷನ್ ಯಾವ ಟರ್ಮ್ ಇನ್ ಟರ್ಮ್ಸ್ ಆಫ್ ಎಕ್ಸೆಲ್ ಕೊಟ್ಟಿದ್ದಾರಲ್ವಾ, ಅದಕ್ಕೆ ನಾನು ಇದನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 8. ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಆಫ್ ಎಕ್ಸ್ ಅಂದರೆ ಏನಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 9 ಈಸ್ ಈಕ್ವಲ್ ಟು 8. ಸೊ 8 ಈ ಕಡೆ ಕಳಿಸ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x, ಇದು ಈ ಕಡೆ ಬಂದರೆ -8, ಮೈನಸ್ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಪ್ಲಸ್ 1 ವಿಚ್ ಇಸ್ ಈಕ್ವಲ್ಸ್ ಟು 0. ಅಗೈನ್ ನಾನು ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆಯಲ್ವಾ, ಆ ಫಾರ್ಮುಲಾ ಮೂಲಕ ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, ಅದೇ ಸೇಮ್ ಫಾರ್ಮುಲಾ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ಲ, ಇದೇ ಫಾರ್ಮುಲಾ ಹಾಕ್ಕೊಂಡು ಮಾಡೋದು. ಸೊ ಬಿ ಪ್ಲಸ್ ಅಲ್ಲಿ ಏನಿದೆ 5 ಇದೆ, ಸೊ -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೀನ್ಸ್ 25, ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ ಡಿವೈಡೆಡ್ ಬೈ 2 ಇಂಟು ಎ, ಹೌದಲ್ವಾ. ಸೊ -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 minus 4 is 21 by
2. So we are getting two different values here. ನೋಡಿ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್ ಅಂದರೆ ಒಂದು ಪ್ಲಸ್ ರೂಟ್ ಆಫ್ 21 ಮೈನಸ್ ರೂಟ್ ಆಫ್ 21. ಸೊ ಎಲ್ಲಿದೆ, ಯಾವ ಆಪ್ಷನಲ್ಲಿದೆ? ಹಾಂ, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿನೇನಾ? ಎಸ್, ಬಿಕಾಸ್ ರೂಟ್ 21. ಓಕೆ, ಫೈನ್. ನೆಕ್ಸ್ಟ್ ಕ್ವೆಶನ್. Here we need to find the given relation is either reflexive, symmetric or transitive ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಏನು ಹೇಳಿದೆ, ನಾನು ಆಲ್ರೆಡಿ ಹೇಳಿದ್ನಲ್ವಾ, ಏನು ರಿಲೇಷನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಸೊ ಎ ಇಸ್ ರಿಲೇಟೆಡ್ ಟು ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಏನು ಕೊಟ್ಟಿದ್ದಾರಪ್ಪ, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ 1. ಸೊ ಕ್ಲಿಯರ್ಲಿ ನಾವೇನು ಹೇಳ್ಬೋದು, ಆರ್ ಇಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಹೌ ಅಂತ ಕೇಳಿದ್ರೆ, ಸೊ ರಿಫ್ಲೆಕ್ಸಿವ್ ಅಂದರೆ ಏನು, ಎ ಕಾಮ ಎ ಮಸ್ಟ್ ಬಿ ಬಿಲಾಂಗ್ಸ್ ಟು ದಟ್ ರಿಲೇಷನ್ ಅಲ್ವಾ. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ ಎ ಕಾಮ ಎ ಅಂದರೆ ಏನಪ್ಪ, ಎ ಮೈನಸ್ ಎ, ಹೌದಲ್ವಾ? ಎ ಮೈನಸ್ ಎ ಈಸ್ 0. 0 is obviously less than or equal to 1, right? Therefore R is reflexive. So likewise symmetric ನ ಟೆಸ್ಟ್ ಮಾಡಿ. ಸೊ ಎ ಕಾಮ ಬಿ ಅಂದರೆ ಏನು, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ. ಸೊ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿನ ನಾವು ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಅಂತಲೂ ಬರ್ಕೊಳ್ಬೋದಲ್ವಾ. ಬಿಕಾಸ್ ಮಾಡ್ಯುಲಸ್ ಇರೋದ್ರಿಂದ ನಾವು ನಂಬರ್ಸ್ನ ಚೇಂಜ್ ಮಾಡಿದ್ರೆ ಅದ್ರದ್ದು ಸೈನ್ ಚೇಂಜ್ ಆದರೂ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಸೇಮ್. ಸೊ ಏನಿದು ಬಿ ಕಾಮ ಎ ಅಲ್ವಾ, ದೇರ್ಫೋರ್ ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದ ರಿಲೇಷನ್. ದೇರ್ಫೋರ್ ಆರ್ ಇಸ್ ಸಿಮೆಟ್ರಿಕ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಟ್ರಾನ್ಸಿಟಿವ್. ನಾನು ಈ ರಿಲೇಷನ್ನು ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಂತ ಚೆಕ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ತಗೊತೀನಿ, ಸೊ ದಟ್ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಸೆಟ್ ಎಸ್ ಇಸ್ ಅ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ನಾವು ಯಾವುದಾದ್ರೂ ರಿಯಲ್ ನಂಬರ್ಸ್ನ ತಗೊಬೋದು. ಸೊ ಲೆಟ್ ಅಸ್ ಟೇಕ್ 3 ಎಲಿಮೆಂಟ್ಸ್ ಲೈಕ್ 1 2 3. ಸೊ ನಾವು ಈ 3 ನಂಬರ್ಸಿಗೆ ಟ್ರಾನ್ಸಿಟಿವ್ ಪ್ರಾಪರ್ಟಿನ ಪ್ರೂವ್ ಮಾಡೋಣ. ಏನಪ್ಪ, ಎ ಕಾಮ ಬಿ ಅಂದರೆ ನಾನು 1 ಕಾಮ 2ನ ತಗೋತೀನಿ. ಸೊ 1 ಕಾಮ 2 ಅಕಾರ್ಡಿಂಗ್ ಟು ದ ರಿಲೇಷನ್ ಏನು ಬರಬೇಕು, ಸೊ 1 ಮೈನಸ್ 2. ಸೊ 1 ಮೈನಸ್ 2 ಅಂದರೆ ನನಗೇನು ಬರುತ್ತೆ, ಮಾಡ್ಯುಲಸ್ -1 ಇರೋದ್ರಿಂದ ಸೊ ಮಾಡ್ಯುಲಸ್ ತೆಗೆದ್ರೆ ನನಗೆ 1 ಬರುತ್ತೆ. ಸೊ 1 ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ರೈಟ್? ಸೊ ನಾವು ತಗೊಂಡಿರೋ ಎಕ್ಸಾಂಪಲ್ ಕರೆಕ್ಟ್ ಇದೆ ಅಂತ. ನೆಕ್ಸ್ಟ್ ಬಿ ಕಾಮ ಸಿ. ಸೊ ಬಿ ಕಾಮ ಸಿಗೂ ಸೇಮ್ ಹಾಗೆ ಮಾಡಿ. ಏನು ಬರುತ್ತೆ, ಆಬ್ವಿಯಸ್ಲಿ ಇದ್ರ ವ್ಯಾಲ್ಯೂನು ಕೂಡ 1 ಬರುತ್ತೆ, ಹೌದಲ್ವಾ? 2 ಮೈನಸ್ 3 ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. 2 ಮೈನಸ್ 3 2 minus 3 is less than or equal to 1, right? So now we need to check, is a comma c, is this relation is holds for a comma c? Check ಮಾಡೋಣ ಆಯ್ತಾ. a ಅಂದ್ರೆ ಏನಪ್ಪ 1, b ಅಂದ್ರೆ ಏನು 3. ಸೊ 1 minus 3, ಸೊ ಇದ್ರ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ 2. is 2 is less than or equal to 1? No, 2 is always greater than 1. Therefore the relation is not transitive. Therefore ಯಾವ ಆಪ್ಷನ್ ಕರೆಕ್ಟು, ರಿಫ್ಲೆಕ್ಸಿವ್ and symmetric but not transitive. Option C is perfectly correct. Next question. We need to find f of 2. ಸೊ ಕಾಂಪೋಸಿಷನ್ ಫಂಕ್ಷನ್ ಅಲ್ವಾ ಫೈಂಡ್ ಔಟ್ ಮಾಡಬೇಕು ನಾವು. ನೀವು ಡೈರೆಕ್ಟ್ ಏನು ಮಾಡಿ, ಎಫ್ ಆಫ್ 2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಎಫ್ ಆಫ್ 2 ಅಂದರೆ ಏನು, ಎಕ್ಸ್ ಜಾಗಕ್ಕೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಬೈ ಬರೆದೇ ಬಿಡೋಣ, 2/4 ಪ್ಲಸ್ 1 ದಟ್ ಈಸ್ 2/5. ದೆನ್ ಎಫ್ ಆಫ್ 2 ಅಂದರೆ ಏನರೋ 2/5, ಹೌದಲ್ವಾ? ಅಪ್ಲೈ ಮಾಡಿ ಎಫ್ ಆಫ್ ಎಕ್ಸ್ಗೆ. ಸೊ 2/5 ಡಿವೈಡೆಡ್ ಬೈ 2/5 ಹೋಲ್ ಸ್ಕ್ವೇರ್ ಪ್ಲಸ್ 1. ದಿಸ್ ವಿಲ್ ಬಿ ಈಕ್ವಲ್ ಟು 2/5. ಸೊ ಇದನ್ನು ಸ್ಕ್ವೇರ್ ಮಾಡಿ ಎಲ್ ಸಿ ಎಮ್ ತೆಗೆದ್ರೆ ನನಗೆ ಏನು ಬರುತ್ತೆ, 25/. ಸೊ 25 ಪ್ಲಸ್ 4 ಅಂದರೆ 29. ಸೊ 5 1s 5 5s. ವಾಟ್ಸ್ ದ ಆನ್ಸರ್, 10/29. ಸೊ 10/29, ಯಾ, ಆಪ್ಷನ್ ಎ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್. Next question. Let the set A has 4 elements and the set B has 5 elements. Yeah, we need to find the number of injective mappings. So number of injective mapping ಅಂದ್ರೆ ಏನು, 1 1 mapping ಅಲ್ವಾ.
ಸೊ ಒನ್ ಮ್ಯಾಪಿಂಗ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಡಾಟಾ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಎನ್ ಆಫ್ ಎ, ಹೌದಲ್ವಾ? ಎನ್ ಆಫ್ ಎ ಈಸ್ 4 ಆ್ಯಂಡ್ ಎನ್ ಆಫ್ ಬಿ. ಎನ್ ಆಫ್ ಬಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಈಸ್ 5. ಸೊ ನಾನು ಇದನ್ನು ಏನಂತ ತಗೊತೀನಿ? ಎಮ್, ದಿಸ್ ಈಸ್ ಎನ್. ಸೊ ಫಾರ್ಮುಲಾ ಏನಪ್ಪ? ಟು ಫೈಂಡ್ ಔಟ್ ದ ನಂಬರ್ ಆಫ್ to find the number of one function. ಹೌದಲ್ವಾ? one ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾ ಏನು? ಎನ್ ಪಿ ಎಮ್. ಸೊ ಪರ್ಮುಟೇಷನ್ ನೀವೆಲ್ಲ ಓದಿರ್ತೀರ ಪ್ರೀವಿಯಸ್ ಕ್ಲಾಸಸಲ್ಲಿ. ಏನಪ್ಪ ಪರ್ಮುಟೇಷನ್ನು? ಎನ್ ಪಿ ಎನ್ ಎಮ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ವಾಟ್ಸ್ ದ ವ್ಯಾಲ್ಯೂ ಆಫ್ ಎನ್ ಹಿಯರ್? ಎನ್ ಈಸ್ 5 ಅಂದರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 4 ಫ್ಯಾಕ್ಟೋರಿಯಲ್. ಸೊ 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಫ್ಯಾಕ್ಟೋರಿಯಲ್ ನಾವು ಈ ಥರ ಎಕ್ಸ್ಪ್ಯಾಂಡ್ ಮಾಡ್ತೀವಿ. 5 ಮೈನಸ್ 4 ಅಂದರೆ 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ಅಂದರೆ 1 ವ್ಯಾಲ್ಯೂ. ಸೊ ದೇರ್ಫೋರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಹೇಳಿ? ಆನ್ಸರ್ ಯು ವಿಲ್ ಗೆಟ್ 120. 120 is option D. Option D is the correct answer for this question. Yeah. Here what they have given? They have given the function f of x is equal to x to the power of 4. Yeah, we need to check whether this function will be 1 or onto or many 1 or into. Yeah. 1 or onto ಆಗುತ್ತಾ ಅಷ್ಟೇ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ನಾವು ಈ ಫಂಕ್ಷನಿಗೆ ವ್ಯಾಲ್ಯೂಸ್ನ ಹಾಕಿ ಚೆಕ್ ಮಾಡೋಣ. ಹೇಗೆ ಮ್ಯಾಮ್? ಸೊ ಮ್ಯಾಪಿಂಗ್ ಗೊತ್ತಲ್ವಾ ಎಲ್ಲರಿಗೂ? ಸೊ ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಆರ್ ಟು ಆರ್, ಎಫ್ ಫ್ರಮ್ ಆರ್ ಟು ಆರ್. ಕ್ಲಿಯರ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ? ಸೊ ನೀನು ಯಾವುದೇ ವ್ಯಾಲ್ಯೂ ಕೊಡಪ್ಪ ಎಕ್ಸಿಗೆ, ಐದರ್ 1 ಆರ್ ಐದರ್ -1 ಆರ್ +1. ಸೊ ನಿನಗೇನು ವ್ಯಾಲ್ಯೂ ಬರ್ತಾ ಇದೆ? ಪಾಸಿಟಿವ್ 1 ಬರ್ತಾ ಇದೆ ಅಲ್ವಾ? ಬಿಕಾಸ್ -1 ಟು ದ ಪವರ್ ಆಫ್ 4 ಈಸ್ ಆಲ್ಸೋ 1, ಬಿಕಾಸ್ ಈವನ್ ನಂಬರ್ ಇರೋದ್ರಿಂದ. ಸೊ x ಟು ದ ಪವರ್ ಆಫ್ 4 ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಅಂದರೆ ವಾಟ್? ಪಾಸಿಟಿವ್ ನಂಬರ್ ಹಾಕಿದ್ರು ನಿನಗೆ ರೇಂಜ್ ಪಾಸಿಟಿವೇ ಬರ್ತಾ ಇದೆ. ನೆಗೆಟಿವ್ ನಂಬರ್ ಹಾಕಿದ್ರು ಕೂಡ ನಿನಗೆ ರೇಂಜು ಏನು ಬರ್ತಾ ಇದೆ? ಪಾಸಿಟಿವ್ ನಂಬರೇ ಬರ್ತಾ ಇದೆ. ಅಂದರೆ ನೆಗೆಟಿವ್ ಎಲಿಮೆಂಟ್ಸ್. ಸೊ ರಿಯಲ್ ನಂಬರ್ಸ್ ಅಂದರೆ ಬರೀ ಪಾಸಿಟಿವ್ ನಂಬರ್ಸೇ ಇರುತ್ತಾ? ನೆಗೆಟಿವ್ ನಂಬರ್ಸ್ ಇರುತ್ತೆ ಅಲ್ವಾ? ಸೊ ನೆಗೆಟಿವ್ ನಂಬರ್ಸು ಲೆಫ್ಟ್ ಆಗ್ತಿದೆ ಅಂದರೆ ದ ಫಂಕ್ಷನ್ ಈಸ್ ನಾಟ್ ಆನ್ ಟು. ಅಗೈನ್ ನೀವು ಇನ್ನೊಂದು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲಿ 2 ಡಿಫ್ರೆಂಟ್ ವ್ಯಾಲ್ಯೂಸಿಗೆ ನನಗೆ ಸೇಮ್ ವ್ಯಾಲ್ಯೂ ಬರ್ತಾ ಇದೆ. ಹೆಂಗೆ ಮ್ಯಾಮ್ ಅಂದರೆ, ಸೊ ಲೆಟ್ ಅಸ್ ಟೇಕ್ x1 ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳಿ. ನಿಮಗೆ f ಆಫ್ x1 ಏನು ಬರುತ್ತೆ? 1 ಟು ದ ಪವರ್ ಆಫ್ 4 ಈಸ್ 1. ಅಗೇನ್ x2 ವ್ಯಾಲ್ಯೂ ಈಸ್ -1. ದೆನ್ f of x1 ಏನು ಬರ್ತಾ ಇದೆ? f of x2 is also 1. So for different values of, so here what we are getting, f of x1 is equal to f of x2, but x1 is not equal to x2. So ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದರೆ the function is not 1 the given function is not 1 so not on 2. ಅಂದರೆ ಯಾವ ಆಪ್ಷನ್ ಕರೆಕ್ಟಪ್ಪ? ಎಫ್ ಇಸ್ ನೈದರ್ 1 ನಾರ್ ಆನ್ ಟು ಇಸ್ ದ ಕರೆಕ್ಟ್ ಆಪ್ಷನ್. ಯಾ, ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ? 2 ಡಿಫ್ರೆಂಟ್ ಫಂಕ್ಷನ್ ಕೊಟ್ಟಿದ್ದಾರೆ. ದೆನ್ ಎಫ್ ಆಫ್ ಜಿನ ನಾವು ಫೈಂಡ್ ಔಟ್ ಮಾಡಬೇಕು ಫಾರ್ ಎಕ್ಸ್ ಲೆಸ್ ದ್ಯಾನ್ 0. ಸೊ ಎಕ್ಸ್ದು ನೆಗೆಟಿವ್ ವ್ಯಾಲ್ಯೂಸಿಗೆ ನಾವು ಎಫ್ ಆಫ್ ಜಿ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್.
and g of x is modulus of x minus x. Next, we need to find f of g of x, that is f of g of x ಅಂದ್ರೆ ಏನು, modulus of x minus x. ಹೌದಲ್ವಾ? ನೆಕ್ಸ್ಟ್ ಕನ್ಸಿಡರ್ ದಿಸ್ ಆಸ್ x. ಸೊ ಈ ಟರ್ಮ್ನ ನೀವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿಗೆ? ಎಫ್ ಆಫ್ ಎಕ್ಸ್ ಈ ಟರ್ಮಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆಯಪ್ಪ, ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಹೌದಲ್ವಾ? ಪ್ಲಸ್ ಇಲ್ಲೇನಿದೆ, ಅಗೈನ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಹೌದಲ್ವಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಮಾಡ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ವಿ ಹ್ಯಾವ್ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್ ಫಾರ್ ಮಾಡ್ಯುಲಸ್ ಆಫ್ ಎಕ್ಸ್. ಯಾವುದಪ್ಪ? ಮೈನಸ್ ಎಕ್ಸ್ ಆ್ಯಂಡ್ ಪ್ಲಸ್ ಎಕ್ಸ್. ಮೈನಸ್ ಎಕ್ಸ್ ಯಾವಾಗ? ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಆ್ಯಂಡ್ ಪ್ಲಸ್ ಎಕ್ಸ್ ಯಾವಾಗ? ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಬಟ್ ಅಬ್ಸರ್ವ್ ಮಾಡಿ ಕ್ವಶನಿಗೆ, ವಿ ನೀಡ್ ಟು ಫೈಂಡ್ ಎಫ್ ಇಂಟು ಜಿ ಎಫ್ ಡಾಟ್ ಜಿ ಆಫ್ ಎಕ್ಸ್ ಫಾರ್ ಎಕ್ಸ್ ಲೆಸ್ ದ್ಯಾನ್ 0. ಸೊ ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್, ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ಮೈನಸ್ ಎಕ್ಸ್ ವ್ಯಾಲ್ಯೂನ ತಗೊಬೇಕು ನಾವು. ಸೊ ಮೈನಸ್ ಎಕ್ಸ್ ವ್ಯಾಲ್ಯೂ ಮಾತ್ರ ತಗೊತೀವಿ ಅಂದರೆ, ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್, ದಿಸ್ ಇಸ್ ಆಲ್ಸೋ ಮೈನಸ್ ಎಕ್ಸ್, ಅಗೇನ್ ವಿಲ್ ಗೆಟ್ ಮೈನಸ್ ಎಕ್ಸ್, this is minus x. So minus 4x. Minus 4 is the correct option. So sign ನೋಡ್ಕೊಳ್ಳಿ, ಸೈನ್ ಚೇಂಜ್ ಆದ್ರೂ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಪರ್ಫೆಕ್ಟಾಗಿ ಮಾಡಿ. ನೆಕ್ಸ್ಟ್ ಕ್ವೆಶನ್. ಹಿಯರ್ ದೇ ಹ್ಯಾವ್ ಗಿವನ್ ಟೂ ಫಂಕ್ಷನ್, ದೆನ್ ದೇ ಆರ್ ಆಸ್ಕಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ. ನಾಟ್ ಟ್ರೂ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಚೆಕ್ ದ ಆಪ್ಷನ್ ಒನ್ ಬೈ ಒನ್. ಸೊ ಫಾರ್ ಆಪ್ಷನ್ ಎ ಫಸ್ಟ್ ಚೆಕ್ ಮಾಡೋಣ. ಏನು ಕೊಟ್ಟಿದ್ದಾರೆ? ಎಫ್ ಜಿ ಡಾಟ್ ಎಫ್ ಆಫ್ 4 ಈಸ್ ಈಕ್ವಲ್ ಟು 4. ಹೌದಲ್ವಾ? ಇದನ್ನು ಫಸ್ಟು ಎಲ್ ಎಚ್ ಎಸ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಜಿ ಆಫ್ ಎಫ್ ಆಫ್ 4 ಹೌದಲ್ವಾ ಇಸ್ ಈಕ್ವಲ್ ಟು ಎಕ್ಸ್. ಸೊ ಜಿ ಆಫ್ ಎಫ್ ಆಫ್ 4 ಅಂದರೆ ಎಷ್ಟು? ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ರೆ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಅಂದರೆ 16. ಸೊ 16 ಇಸ್ ಈಕ್ವಲ್ ಟು 4. ಜಿ ಆಫ್ ಎಕ್ಸ್ ಅಂದರೆ ರೂಟ್ ಎಕ್ಸ್. ಸೊ ರೂಟ್ 16 ಈಸ್ ಆಬ್ವಿಯಸ್ಲಿ ಈಕ್ವಲ್ ಟು 4. ಹೌದಲ್ವಾ? ದೇರ್ ಫೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಅದನ್ನು ಕೇಳ್ಬೋದು, ಮ್ಯಾಮ್ ನಿಮಗೆ ರೂಟ್ 16 ಅಂದರೆ ಏನು ಬರುತ್ತೆ? ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ಬಟ್ ಇಲ್ಲಿ ನೀವು ಬರೀ 4 ಅಂತ ಕೊಟ್ಟಿದ್ದೀರಾ. ಹೌ ಮ್ಯಾಮ್ ಇದು ಹೇಗೆ ಈಕ್ವಲ್ ಆಗುತ್ತೆ ಅಂದರೆ, ಸೊ ಅದಕ್ಕೆ ಫಂಕ್ಷನ್ನ ಅಬ್ಸರ್ವ್ ಮಾಡಿ. ಹಿಯರ್ ದೇ ಆರ್ ಗಿವನ್ ಓನ್ಲಿ 0 ಟು ಇನ್ಫಿನಿಟಿ. ಸೊ 0 ಟು ಪ್ಲಸ್ ಇನ್ಫಿನಿಟಿ ಅಂದರೆ ಏನಪ್ಪ? ದಟ್ ಈಸ್ ಪಾಸಿಟಿವ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ಸೊ ಡೊಮೈನ್ನ ನೀವು ಕರೆಕ್ಟಾಗಿ ನೋಡ್ಕೊಬೇಕು. ಓಕೆ, ಪಾಸಿಟಿವ್ ರಿಯಲ್ ನಂಬರ್ ಅಂದರೆ ನಾವು ಇಲ್ಲಿ ಬರೀ ಪಾಸಿಟಿವ್ ರಿಯಲ್ ನಂಬರ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀವಿ. ಅಂದರೆ ನಾನು ಇಲ್ಲಿ ಪಾಸಿಟಿವ್ 4ನ ಅಪ್ಲೈ ಮಾಡಿದ್ರೆ ವಿಲ್ ಗೆಟ್ 4 ಹಿಯರ್. ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ದಿಸ್ ಕ್ವೆಶನ್. ಸೊ ಫಾರ್ ಆಪ್ಷನ್ ಬಿ, ಆಪ್ಷನ್ ಬಿಗೆ ಚೆಕ್ ಮಾಡೋಣ. ಅದೇ ಥರ ಏನು? ಎಫ್ ಡಾಟ್ ಜಿ ಆಫ್ 2 ಈಸ್ ಈಕ್ವಲ್ ಟು ಎಫ್ ಡಾಟ್ ಜಿ ಆಫ್ 2 ಈಸ್ ಈಕ್ವಲ್ ಟು 2. ಎಫ್ ಡಾಟ್ ಜಿ ಆಫ್ 2 ಈಸ್ ಈಕ್ವಲ್ ಟು 2 ಅಂತ ನಾವು ಇಸ್ ದಿಸ್ ಟ್ರೂ ಅಂತ ನಾವು ಚೆಕ್ ಮಾಡೋಣ. ಸೊ ಎಫ್ ಆಫ್ ಜಿ ಆಫ್ 2 ಅಂದರೆ ಏನಪ್ಪ? ಸೊ ರೂಟ್ ಜಿ ಆಫ್ ಎಕ್ಸ್ ಅಂದರೆ ರೂಟ್ 2. ಸೊ ರೂಟ್ 2 ಈಸ್ ಈಕ್ವಲ್ ಟು ಎಕ್ಸ್. ಅಗೇನ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್. ಸೊ ರೂಟ್ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್. ಆಬ್ವಿಯಸ್ಲಿ 2 ಈಸ್ ಈಕ್ವಲ್ ಟು 2 ಅಲ್ವಾ? ದೇರ್ಫೋರ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಲೆಟ್ ಅಸ್ ಚೆಕ್ ಫಾರ್ ಆಪ್ಷನ್ ಸಿ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ? ಎಫ್ ಡಾಟ್ ಜಿ ಆಫ್ -4 ಈಸ್ ಈಕ್ವಲ್ ಟು 4. ದಿಸ್ ಈಸ್ ನಾಟ್ ಕರೆಕ್ಟ್. ವೈ ಮ್ಯಾಮ್? ಬಿಕಾಸ್ ಹಿಯರ್ ಅಬ್ಸರ್ವ್ ಮಾಡಿ, ಡೊಮೈನ್ ಏನು ಕೊಟ್ಟಿದ್ದಾರಪ್ಪ? ನೆಗೆಟಿವ್ ವ್ಯಾಲ್ಯೂ. ಬಟ್ ನಮಗೆ ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಜಿ ಆಫ್ ಎಕ್ಸ್ ಶುಡ್ ಬಿ ಪಾಸಿಟಿವ್ ರಿಯಲ್ ನಂಬರ್ಸ್ ಟು ನೆಗೆಟಿವ್ ರಿಯಲ್ ನಂಬರ್ಸ್. ದೇರ್ ಫೋರ್ ದಿಸ್ ಈಸ್ ನಾಟ್ ಡಿಫೈನ್ ಮಾಡಲಿಕ್ಕೆ ಆಗಲ್ಲ. ದಟ್ಸ್ ವೈ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್, ಇಲ್ಲೇನು
we need to find the number of onto function from set A to set B. ಫಸ್ಟ್ ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಬರ್ಕೊಳ್ಳಿ. ಸೊ ಸೆಟ್ ಎ ಅಂದರೆ ಏನು, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ 1 2 ಅಪ್ ಟು 5 ಅಂದರೆ ಏನಪ್ಪ, ಎನ್ ಆಫ್ ಎ ಈಸ್ ಈಕ್ವಲ್ ಟು ವಾಟ್, ಎನ್ ಆಫ್ ಎ ಈಸ್ ಈಕ್ವಲ್ ಟು 5, ರೈಟ್. ನೆಕ್ಸ್ಟ್ ಸೆಟ್ ಬಿ. ಸೆಟ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಮ್ಯಾಮ್, ಅವ್ರು ಈಕ್ವೇಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅಂದರೆ ಯು ನೀಡ್ ಟು ಸಾಲ್ವ್ ದ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರೈಸೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಇದನ್ನು ಈಸಿಯಾಗಿ ಫ್ಯಾಕ್ಟರೈಸ್ ಮಾಡ್ಬೋದಲ್ವಾ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂದರೆ ಏನು, ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಂಡ್ರೆ ಇದನ್ನು 3x ಸ್ಕ್ವೇರ್ ಮೈನಸ್ 2x ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ ನಿನಗೆ ಎಕ್ಸ್ ಮೈನಸ್ 3 ಸಿಗುತ್ತೆ. ಸೊ ಇಲ್ಲಿ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್, ಒನ್ ವ್ಯಾಲ್ಯೂ 3 ಬರುತ್ತೆ, ಇನ್ನೊಂದು ವ್ಯಾಲ್ಯೂ 2 ಬರುತ್ತೆ. therefore 3 and 2 are the only two elements of the set B. then the number of elements in set B ಅಂದ್ರೆ ಏನಪ್ಪ, that is 2, ಹೌದಲ್ವಾ. so to solve this equation we call it as m and we call it as n. when n is equal to 2, then the number of onto function, to calculate the number of onto function we have one formula, that is what andre 2 to the power of m minus 2. so this is the formula when n is equal to 2 ಇದ್ದಾಗ ಮಾತ್ರ ಈ ಫಾರ್ಮುಲಾ, ಅದರ್ವೈಸ್ ಯಾವ ಫಾರ್ಮುಲಾನಪ್ಪ, ಅದರ್ವೈಸ್ ಅದೇ ಪ್ರೀವಿಯಸ್ ಕ್ಲಾಸಸಲ್ಲಿ ಮಾಡಿದ್ವಲ್ಲ, ಸಮೇಷನ್ ಆರ್ ರೇಂಜಸ್ ಫ್ರಮ್ 1 to n. ಸೊ ಈ ಫಾರ್ಮುಲಾ ಹಾಕೊಂಡು ಮಾಡಿದ್ವಲ್ಲ, ಅದನ್ನು ಹಾಕೊಂಡು ಮಾಡಬೇಕು. ಸೊ ದಿಸ್ ಇಸ್ ಅ ಟ್ರಿಕ್ಸ್ to solve the formula. okay m value ಏನು, 2 to the power of m value is 5 minus 2. so 2 to the power of 5 ಅಂದರೆ 32 minus 2 which is equals to 330. therefore option B is the correct answer. yeah, next question. if a relation or on a set, ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ, R on a set 1 2 3 by ಯಾವ ಥರ ಮಾಡಿದ್ದಾರೆ ಅಂದರೆ r is equal to 1, 1. r is equal to 1, 1. we need to check this relation is symmetric, reflexive or transitive. ಸೊ ನಾವು ಈ ರಿಲೇಷನ್ನ ನೋಡ್ತಾನೆ ಹೇಳ್ಬೋದು ಏನಂತ, ಕ್ಲಿಯರ್ಲಿ r is not reflexive. r is not reflexive. why ma'am? why? because here we have 3 elements 1 2 3. ಇಲ್ಲಿ 1, 1 ಇದೆ, ಹೌದು, ಬಟ್ 2, 2 ಇದೆನಾ, 2, 2 and 3, 3 does not belongs to the relation, ಹೌದಲ್ವಾ. therefore r is not reflexive. ರಿಫ್ಲೆಕ್ಸಿವ್ ಎಲ್ಲಿದೆ ಆ ಆಪ್ಷನ್ ಎಲಿಮಿನೇಟ್ ಮಾಡಿಬಿಡಿ. ಓಕೆ, ರಿಫ್ಲೆಕ್ಸಿವ್ ಇಲ್ಲೂ ಇಲ್ಲ, ರಿಫ್ಲೆಕ್ಸಿವ್ ಇದೆ. ಸೊ 2 ಆಪ್ಷನ್ ಎಲಿಮಿನೇಟ್ ಆಯಿತು. ಸೊ ಇನ್ನು ನಾನು ಸಿಮೆಟ್ರಿಕ್ ಒಂದು ಚೆಕ್ ಮಾಡಿದ್ರೆ ಸಾಕು. ಓಕೆ, ದ ಆನ್ಸರ್ ಇಸ್ ರೈಟ್ ಆರ್ ರಾಂಗ್ ಅಂತ ಗೊತ್ತಾಗುತ್ತೆ. ಹಾಂ, ಅಗೇನ್ ದಿಸ್ ಒಂದು ನೆನ್ಪಿಟ್ಕೊಳ್ಳಿ, ಈ ಕ್ವಶನು JEE ಕ್ವಶನ್, JEE ಕ್ವಶನ್. ಸೊ ನನಗೆ ಮ್ಯಾಮ್ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಕೊಟ್ಟಿರೋದು, ಬಟ್ ನಾನು ಹೇಗೆ ರಿಫ್ಲೆಕ್ಸ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಹೇಳಬೇಕು ಅಂತಂದರೆ, ಸೊ ನಿಮಗೆ ಒಂದು ಪ್ರಾಪರ್ಟಿ ಇದೆ ಕಣ್ರು, ಏನು ಅಂತಂದರೆ, ಸೊ ಒಂದು ರಿಲೇಷನಲ್ಲಿ ಯಾವುದಾದ್ರೂ ಒಂದೇ ಒಂದು ಎಲಿಮೆಂಟ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಯಾವುದಾದ್ರೂ ಒಂದೇ ಒಂದು ಆರ್ಡರ್ಡ್ ಪೇರ್ ಇತ್ತು ಅಂತ ಹೇಳಿದ್ರೆ, ಸೊ ದ ರಿಲೇಷನ್ ಈಸ್ ಬೋತ್ symmetric and transitive according to the hypothesis. Okay, therefore the option B is the correct answer. Next question. Here what they have given, here they have given 2 function. we need to find g of f of x. we need to find g of f and then g of f of x, ಹೌದಲ್ವಾ. g of f of x ಅಂದ್ರೆ ಏನಪ್ಪ,
ಜಿ ಆಫ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಅಂದರೆ 3x² minus 5. So substitute the value of these in this place. So ಈ ಎಕ್ಸ್ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ, 3x² minus 5 divided by 3x² minus 5 whole square plus 1. ಸೊ ಸಾಲ್ವ್ ಮಾಡಿ ಈಕ್ವೇಷನ್ನ 3x² minus 5 divided by, ಸೊ 3x² ಅಂದರೆ ಸೊ a minus b whole square ಫಾರ್ಮುಲಾ ಅಪ್ಲೈ ಮಾಡಿ, a ಸ್ಕ್ವೇರ್ ಅಂದರೆ 3x to the power of 4 ಪ್ಲಸ್ 5 ಸ್ಕ್ವೇರ್ ಅಂದರೆ 25 ಮೈನಸ್ 2 into 5 10 30x² ಪ್ಲಸ್ 1. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 3x² minus 5 divided by 9x to the power of 4 minus 30x² plus 20. Yeah, what we are getting here, 26. So ಯಾವ ಆಪ್ಷನ್ ಇಲ್ಲಿದೆ ನೋಡಿ, ಆಪ್ಷನ್ ಬಿ is the perfect answer for this question. Next, this is the last question of this solution class. Let's see what they have given. They have given f of x and g of x. Then we need to find g of f of x is invertible in the domain. ಡೊಮೈನ್ನ ಕೊಟ್ಬಿಟ್ಟಿದ್ದಾರೆ ಕಣ್ರ ಅವರು. ಸೊ ಅದರಲ್ಲಿ ಇನ್ವರ್ಟಿಬಲ್ ಆಗುತ್ತಾ ಇಲ್ವಾ ಅಂತ ಪ್ರೂವ್ ಮಾಡಬೇಕು. ಇನ್ವರ್ಟಿಬಲ್ ಆಗುತ್ತಾ ಅಂದರೆ ಏನು, ಪ್ರೂವ್ ಮಾಡಲಿಕ್ಕೆ ನಾವು ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕಷ್ಟೆ. ಆ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ದಟ್ ಈಸ್ ಇನ್ವರ್ಟಿಬಲ್ ಅಂತ. ಓಕೆ, let us find what's the value of g of f of x. Okay, g of f of x ಅಂದ್ರೆ ಏನರಪ್ಪ, f of x ಅಂದ್ರೆ sin 2x plus cos 2x. ಸೊ g of x ಅಲ್ವಾ, ಅಕಾರ್ಡಿಂಗ್ ಟು ದ g of x ನಾವು ಇದನ್ನು ಬರ್ಕೊಂಡ್ರೆ ಏನಾಗುತ್ತೆ, ಸ್ಪ್ಲಿಟ್ ಮಾಡಿ ಅಷ್ಟೇ. x² ಅಂದರೆ ದಿಸ್ ಹೋಲ್ ಟರ್ಮ್ ಸ್ಕ್ವೇರ್. ಸೊ sin 2x plus cos 2x whole square minus 1. ಹೌದಲ್ವಾ, ದಿಸ್ ಇಸ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ a plus b whole square. ಸೊ a plus b whole square ಅಂದರೆ a² sin square 2x plus cos square 2x ಹೌದಲ್ವಾ, ಪ್ಲಸ್ 2 into sin 2x cos 2x minus 1. So what's the value of sin square x plus cos square x? That is 1. ಹೌದಲ್ವಾ, this will be equal to 1 plus, again observe this, ಏನು 2 sin x cos x. ಸೊ x ಪ್ಲೇಸ್ ಅಲ್ಲಿ 2x ಇದೆ ಅಷ್ಟೇ. ಸೊ ವಾಟ್ಸ್ ದ ಫಾರ್ಮುಲಾ, ಸೊ ಫಾರ್ಮುಲಾ ಈಸ್ sin 2x. ಸೊ sin 2x x ಪ್ಲೇಸ್ ಅಲ್ಲಿ 2x ಇರೋದ್ರಿಂದ sin 4x ಬರುತ್ತೆ. This is minus 1 plus 1 minus 1 will get cancelled. So the remaining is sin 4x. So sin 4x ಏನು ಅಬ್ಸರ್ವ್ ಮಾಡ್ತಾ ಇದೀವಿ ಇಲ್ಲಿ ನಾವು, ಸೊ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ದಿಸ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್. ಇನ್ ದ ಡೊಮೈನ್ ವಾಟ್, ಸೊ ಸೈನ್ ಎಕ್ಸ್ಗೆ ನಮಗೆ ಗೊತ್ತು, ಸೈನ್ ಎಕ್ಸ್ಗೆ ಏನಪ್ಪ -π/2 to +π/2 ಹೌದಲ್ವಾ. ಬಟ್ ಇಲ್ಲಿ ನಮಗೆ 4x ಇದೆ. ಸೊ 4x ಇಸ್ ಬಿಲಾಂಗ್ಸ್ ಟು -π/2 to +π/2 ಅಂದರೆ 4 is belongs, x is belongs to, ಸೊ 4 ಇಲ್ಲಿಗೆ ಬಂದರೆ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ಸೊ π/8 minus so this is π/8. Therefore the answer is option D. So this is the end of the session. Thank you all.